ಹರೇ ಕೃಷ್ಣ ಆತ್ಮೀಯರೇ, ಕಲ್ಯಾಣಿ ಹಿಡನ್ ವೈಬ್ಸ್ಗೆ ಸ್ವಾಗತ. ಇವತ್ತು ಜ್ಞಾನವು ನೆಮ್ಮದಿಯು ಪಡೆದುಕೊಳ್ಳಲು ಶ್ರೇಷ್ಠವಾದ ದಿನ. ಅದಕ್ಕಾಗಿ ಚಿಕ್ಕದಾಗಿ ಒಂದು ಧ್ಯಾನ ಮಾಡೋಣ. ಅದಕ್ಕೂ ಮೊದಲು ನನ್ನ ಎಲ್ಲ ಮಾತು ಸಂಪೂರ್ಣವಾಗಿ ಕೇಳಿ ಪುನಃ ವಿಡಿಯೋ ನೋಡಿ ಧ್ಯಾನ ಶುರು ಮಾಡಿ. ಒಂದು ಕಡೆ ಆರಾಮಾಗಿ ಕುಳಿತು ಕಣ್ಣು ಮುಚ್ಚಿ ಮುಖದಲ್ಲಿ ನಗು ಇರಲಿ. ಸ್ಮೈಲ್ ಪ್ಲೀಸ್. ನಿಮಗೆ ಬೇಕಾದ ಕಡೆ ಹೋಗಿ, ಅಂದರೆ ಕುಳಿತಲ್ಲಿಂದಲೇ ಎದ್ದು ಹೋಗಬೇಡಿ. ಮತ್ತೆ ಯಾಕಂದರೆ ಎಷ್ಟೋ ಜನರು ನಮ್ಮ ಹತ್ರ ಕೇಳ್ತಾ ಇದ್ದರು, ನೀವು ತೀರ್ಥಯಾತ್ರೆ ಹೋಗ್ತಾ ಇರ್ತೀರಿ, ನಮಗೆ ಆ ಪುಣ್ಯ ಇಲ್ಲ, ಏನು ಮಾಡಬೇಕು ಅಂತೇಳಿ. ಬರೀ ಯಾತ್ರೆ ಅಂತ ಅಲ್ಲ, ನನ್ನಲ್ಲಿ ಸುಮಾರು ಜನ ಯಾತ್ರೆ ವಿಷಯನೇ ಕೇಳಿದ್ದಕ್ಕಾಗಿ ಉದಾಹರಣೆಗಾಗಿ ಯಾತ್ರೆ ವಿಷಯ ಹೇಳ್ತಾ ಇದ್ದೇನೆ. ನಿಮ್ಮ ಯಾವುದೇ ಕೆಲಸ ಕಾರ್ಯ ಸಿದ್ಧಿಯಾಗಲು ಮೊದಲು ಪ್ರಯತ್ನ ಪಡಬೇಕು. ಆಮೇಲೂ ಆಗಲಿಲ್ಲ ಅಂದಾಗ ದೇವರ ಮೊರೆ ಹೋಗಬೇಕು. ಬೇಕಾದವರು ನಮ್ಮ ಜೊತೆ ಇರಲಿ ಬರಲಿ, ಬೇಡ ಎಂದವರು ಎಲ್ಲಿ ಬೇಕಾದರೂ ಹೋಗ್ಬೋದು, ಅವರವರ ಇಷ್ಟ. ತಿದ್ದಿ ತೀಡಿ ಹದಕ್ಕೆ ತರಲು ನಮ್ಮ ಆಯುಷ್ಯ ಸಾಕಾಗೋದಿಲ್ಲ. ನಮ್ಮನ್ನೇ ತಿದ್ದಲಿಕ್ಕೆ ಸಮಯ ಇಲ್ಲ. ತ್ಯಾಗಕ್ಕೂ ಮಿತಿ ಇರಲಿ. ಜ್ಞಾನ ಬಂದಿದೆ, ಆಧ್ಯಾತ್ಮಿಕ ಮಾರ್ಗ ಅಂದರೆ ಬರೀ ಕಷ್ಟನೇ ಪಡಬೇಕು, ದುಃಖನೇ ಪಡಬೇಕು ಅಂತಲ್ಲ. ಸಂತೋಷವಾಗಿರುವುದೇ, ಆನಂದವಾಗಿರುವುದೇ ಆಧ್ಯಾತ್ಮಿಕ. ಎಲ್ಲದಕ್ಕೂ ಪರಿಹಾರ ಇದೆ, ಆದರೆ ಸಮಯ ಅಂತ ಒಂದಿದೆ. ಕಾಲ ಕೂಡಿ ಬರಬೇಕು ಎಂಬುದು ನಿಜ, 100ಕ್ಕೆ 100 ಸತ್ಯ. ಈಗ ಯಾತ್ರೆಯ ವಿಷಯಕ್ಕೆ ಬರೋದಾದರೆ, ನಿಮಗೆ ಎಲ್ಲಿ ಹೋಗಬೇಕು, ವೃಂದಾವನಕ್ಕೆ ಹೋಗಬೇಕು ಅಂತಿದ್ದರೆ ರಾಧೆ 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 ಅಂತ ಹೇಳ್ತಾನೇ ಇರಿ, ನೀವು ಖಂಡಿತ ವೃಂದಾವನಕ್ಕೆ ಹೋಗ್ತೀರಿ. ಅದೇ ರೀತಿ ಕಾಶಿಗೆ ಹೋಗಬೇಕು ಅಂದರೆ ಹರ್ ಹರ್ ಮಹಾದೇವ್, ಹರ್ ಹರ್ ಮಹಾದೇವ್, ಶಂಭೋ ಮಹಾದೇವ್, ನಮಃ ಶಿವಾಯ, ಈ ಥರ 108ರಿಂದ ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಹೇಳ್ತಾ ಇರಿ. ಅದರ ಜೊತೆ ಆಮೇಲೆ ಒಂದು ಮಂತ್ರನೂ ಕೊಡ್ತೀನಿ, ಅದನ್ನು ಇವತ್ತಿನಿಂದಲೇ ಶುರು ಮಾಡಿ. ದೇವರು ಕಾಪಾಡ್ತಾನೆ ಅಂತ ನಾವು ಹೇಗೆ ಬೇಕೋ ಹಾಗಿದ್ರೆ ಖಂಡಿತ ದೇವರು ಬರೋದಿಲ್ಲ. ನಮ್ಮ ಹುಷಾರಲ್ಲಿ ನಾವಿರಬೇಕು, ಬುದ್ಧಿ ಉಪಯೋಗಿಸಬೇಕು, ವಿದ್ಯೆ ಉಪಯೋಗಿಸಬೇಕು. ಹಾಗಿಲ್ಲದಿದ್ದರೆ ಅರ್ಜುನನಿಂದ ಯುದ್ಧ ಮಾಡಿಸ್ತಿರಲಿಲ್ಲ ಕೃಷ್ಣ. ಸುದರ್ಶನ ಚಕ್ರದಿಂದ ಒಂದೇ ಸಲ ಕೌರವರನ್ನು, ಎಲ್ಲ ದುಷ್ಟರನ್ನು ಛಿದ್ರ ಮಾಡುತ್ತಿದ್ದ. ಹಾಗಂತ ಎಲ್ಲವೂ ನೀವು ಅಂದುಕೊಂಡಂತೆ ನಡೆಯಬೇಕು ಅಂತ ಏನೂ ಇಲ್ಲ. ಅಲ್ಲದೆ ಒಬ್ಬರ ಖುಷಿ ಇನ್ನೊಬ್ಬರಿಗೆ ಕಷ್ಟ ಕೊಡುವಂಥದ್ದೇ ಸಾಮಾನ್ಯ ಇರುತ್ತೆ. ಎಲ್ಲರ ಸುಖ ಶಾಂತಿ ಮನಸ್ಸಲ್ಲಿಟ್ಟು ನಾವು ಖುಷಿ ಪಡುವಂಥದ್ದೇ ನಿಜವಾದ ಖುಷಿ. ಉದಾಹರಣೆಗೆ, ನಿನ್ನೆ ಮೊನ್ನೆ ಮಳೆ ಬಂತು, ವಿಪರೀತ ಸೆಕೆಯಿಂದ ನೊಂದು ಬೆಂದವರಿಗೆ ಸ್ವಲ್ಪ ತಂಪಾಯಿತು ನಿಜ, ಆದರೆ ಎಷ್ಟೋ ಬೆಳೆ ನಾಶವಾಯಿತು, ಕೆಲವರ ಪ್ರಾಣ ಹೋಯಿತು. ಹೀಗಿರುವಾಗ ನಾವು ಎಷ್ಟು ಖುಷಿಯಾಗಿರಲು ಸಾಧ್ಯ, ಹೇಗೆ ನೆಮ್ಮದಿಯಾಗಿರಬಹುದು? ಹಾಗೆಯೇ ನಿಮಗೆ ಗೊತ್ತಿರೋದನ್ನು ಎಲ್ಲರಿಗೂ ಹೇಳಿ, ಎಲ್ಲರೂ ಉದ್ಧಾರ ಆಗಲಿ. ನಿಮ್ಮಲ್ಲಿಯೇ ಇದ್ದು ನಿಮ್ಮ ಜೊತೆಗೆ ಹೋದರೆ ವೇಸ್ಟು, ನಿಮ್ಮ ಜನ್ಮ ವ್ಯರ್ಥ. ಅದು ಯಾವುದೇ ಆಗಬಹುದು. ಯಾರಿಗೆ ಯಾವಾಗ ಏನು ಅಗತ್ಯ ಇದೆ ಅಂತ ನಮಗೆ ಗೊತ್ತಾಗೋದಿಲ್ಲ. ನಮ್ಮ ಚಿಕ್ಕ ವಿಷಯ ಅವರಿಗೆ ಅದೇ ದೊಡ್ಡ ವಿಷಯ ಇರ್ಬೋದು, ಅದೇ ಮುಖ್ಯವಾದದ್ದು ಇರ್ಬೋದು. ಆದರೆ ತಪ್ಪು ಮಾಹಿತಿ ಕೊಡಬೇಡಿ. ನಿಮ್ಮ ಇನ್ಫಾರ್ಮೇಷನ್ ಬೇರೆಯವರಿಗೆ ಹಾನಿ ಉಂಟಾಗಬಾರ್ದು. ಕೆಲವರು ರೋಗ ಔಷಧಿ ವಿಷಯ ಏನೂ ಗೊತ್ತಿಲ್ಲದಿದ್ದರೂ ದೊಡ್ಡ ನುರಿತ ವೈದ್ಯರಂತೆ, ಸರ್ಜನ್ಗಳಂತೆ ಹೇಳೋಕ್ಕೆ ಹೋಗ್ತಾರೆ. ಫಾರ್ ಎಕ್ಸಾಂಪಲ್, ಹಾರ್ಟ್ ಅಟ್ಯಾಕ್ ಅಂದರೆ ಎದೆ ನೋವು ಲೆಫ್ಟ್ ಸೈಡ್ಗೆ ಬಂದರೆ ಮಾತ್ರ, ಇಲ್ಲಾಂದರೆ ಗ್ಯಾಸ್ಟ್ರಿಕ್ ಅಂತ, ಮಸಲ್ ಪೇನ್ ಅಂತ ಈ ರೀತಿ ಹೇಳೋಕೆ ಹೋಗ್ತಾರೆ. ನಿಮಗೆ ಬಂದಿದ್ಯಾ, ಅಟ್ಯಾಕ್ ಆಗಿದ್ಯಾ, ಬಂದರೂ ನಿಮ್ಮ ರೀತಿಯಲ್ಲೇ ಇನ್ನೊಬ್ಬರಿಗೆ ಬರಬೇಕೆಂದು ಇನ್ನೂ ಇಲ್ಲ. ನೋವು ಎಲ್ಲಿ ಬೇಕಾದರೂ ಶುರುವಾಗ್ಬೋದು. ಸಾಮಾನ್ಯವಾಗಿ ಎಡಗಡೆ ಅಂತ ಅಷ್ಟೇ. ಇದರ ಜೊತೆ ಬೆನ್ನು ನೋವು ಇರ್ಬೋದು, ವಾಂತಿ, ಹೊಟ್ಟೆ ನೋವು, ಎಡಗೈ ಸೆಳೆತದಿಂದ ತಲೆವರೆಗೆ ಪೇನ್ ಇರ್ಬೋದು. ನಾನು ಡಾಕ್ಟ್ರಲ್ಲ, ಆದರೆ ಹಲವಾರು ಪೇಷಂಟ್ಗಳನ್ನು ನೋಡಿದ್ದೇನೆ, ಕೇಳಿದ್ದೇನೆ, ಅವರಿಂದ ಮಾಹಿತಿ ಪಡೆದಿದ್ದೇನೆ. ಹಾಗಾಗಿ ಧೈರ್ಯವಾಗಿ ಹೇಳ್ಬೋದು, ಏನಿದ್ರೂ ಡಾಕ್ಟರನ್ನು ಸಂಪರ್ಕಿಸಲೇಬೇಕು. ಇಲ್ಲಿ ಅದು
ಬೇರೆ ವಿಷಯ ಆದರೂ ನಾನು ಹೇಳಿದ್ದು ಮಾಹಿತಿ ಗೊತ್ತಿದ್ದರೆ ಮಾತ್ರ ಹೇಳೋಕ್ಕೋಗಿ ಅಂತ ನಾನು ಹೇಳಬೇಕಾದದ್ದು ಬೇರೆ ವಿಷಯ. ಇವತ್ತು ಒಂದು ಮಂತ್ರ ಕೊಡ್ತೀನಿ ಅಂತ ಹೇಳಿದ್ನಲ್ಲ, ಹೇಳ್ತೀನಿ. ಕರಚರಣಂ ಕೃತಂ ವಾ ಕಾಯಜಂ ಕರ್ಮಜಂ ವಾ ಶ್ರವಣನಯನಜಂ ವಾ ಮಾನಸಂ ವಾಪರಾಧಂ ವಿಹಿತಮವಿಹಿತಂ ವಾ ಸರ್ವಮೇತತ್ ಕ್ಷಮಸ್ವಂ. ಜಯ ಜಯ ಕರುಣಾಬ್ಧೇ ಶ್ರೀ ಮಹಾದೇವ ಶಂಭೋ. ಇದನ್ನು ಇವತ್ತಿನಿಂದಲೇ ಶುರು ಮಾಡಿ ದಿನಾಲು ನಿಮ್ಮ ಸಮಯ ಅವಕಾಶ ನೋಡಿಕೊಂಡು 11 ಸಲ, 54 ಸಲ, 21 ಸಲ ಅಥವಾ 108 ಸಲ ಅದೇ ರೀತಿ ಫಲವೂ ಸಿಗುತ್ತದೆ. ಎಷ್ಟು ಹೇಳ್ತೀರೋ ಅಷ್ಟು ಬೇಗ ಫಲ ಸಿಗುತ್ತದೆ. ಇದು ದೇವರಲ್ಲಿ ಕ್ಷಮೆ ಕೇಳೋ ಮಂತ್ರ. ಅದನ್ನೇ ಈಗಿನ ಕಾಲದಲ್ಲಿ ಹೋಪೋನೋಪೋನೋ ಅಂತ, ಎನಿಥಿಂಗ್ ಐ ಡನ್ ರಾಂಗ್, ಪ್ಲೀಸ್ ಫಾರ್ಗಿವ್ ಮೀ, ಸಾರಿ, ಥ್ಯಾಂಕ್ ಯು, ಐ ಲವ್ ಯು ಅಂತೆಲ್ಲ ಶುರು ಮಾಡಿದ್ದಾರೆ. ನೀವು ಯಾವ ರೀತಿಯಲ್ಲಿ ಬೇಕಾದರೂ ಕೇಳ್ಬೋದು. ಏನು ಮಾಡಿದರೂ ಮನಸ್ಪೂರ್ವಕವಾಗಿ ಇರಲಿ. ಹಾಗಾದರೆ ಆತ್ಮೀಯರೇ ಮಾಡ್ತಿರಲ್ಲ, ಇಷ್ಟೇ ಬೇಕಾಗಿದ್ದು. ಸ್ಮೈಲ್ ಪ್ಲೀಸ್. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ. ರಾಧೆ ರಾಧೆ.